73ನಲ್ಲಿ ಮುಂಬೈಯಲ್ಲಿ ನೀವು ಮಾಡ್ತಾ ಇರ್ತೀರಿ. ಸಿನಿಮಾ ಎಲ್ಲ ಒಂದಷ್ಟು ಪರಿಚಯ ಆಗ್ತಾರೆ. ಸಿನಿಮಾವನ್ನು ಹೊರತುಪಡಿಸಿ ಪರ್ಸ್ನಲ್ ಲೈಫ್ ಹೇಗೆ ಇರ್ತಿತ್ತು? ಅವತ್ತು ಮುಂಬೈ ಹೆಂಗಿತ್ತು? ಅವತ್ತಿನ ಅಲ್ಲಿನ ಜೀವನ ಶೈಲಿ ಹೆಂಗಿತ್ತು? ಅಲ್ಲಿನ ಬಾಲಿವುಡ್ನ ಸಿನಿಮಾ ಹಾವಳಿ ಅದ್ರದ್ದು ಯಾವುದ್ರ ಕಲ್ಪನೆಯೇ ಇಲ್ಲ. ಅದ್ರ ಕಲ್ಪನೆಯೇ ಇಲ್ಲ. ಸಿನಿಮಾಗಳು ಅಲ್ಲಿ ಇಲ್ಲಿ ನೋಡ್ತಿದ್ವಿ. ಆದರೆ ಆ ಸಿನಿಮಾಗಳು ಅಂದರೆ ನಾನು ಹೆಚ್ಚಾಗಿ ಏನಾಗಿತ್ತು ಅಂತ ಈಗ ನೀವು ಇಷ್ಟು ಕೇಳಿದ್ದಕ್ಕೆ ನಾನು ಹೇಳ್ತೀನಿ. ಅದೇನು 10th ಹೋದಾಗ 10th ಇಲ್ಲಿ ಆವಾಗ SSC ಇರೋದು 11th. ನಾನು ಇಲ್ಲಿ 8th ಇಲ್ಲಿ ಫಿನಿಷ್ ಮಾಡಿ ಹೋದಾಗ 9th 10th 11th 3 ಕ್ಲಾಸ್ ಮಾಡಬೇಕು ಸ್ಕೂಲ್ ಮುಗಿಸೋಕ್ಕೆ. 9th ಅವರು ನೋಡಿದರು. ನಾನು ಎಲ್ಲ ಭಾಷೆಗಳಲ್ಲಿ ಅಲ್ಲೇ ಹಿಂದಿ ಕಂಪಲ್ಸರಿ, ಮರಾಠಿ ಕಂಪಲ್ಸರಿ, ಕನ್ನಡ ಇಲ್ಲ. ನಾನು ಸಂಸ್ಕೃತ ತೊಗೊಂಡಿದ್ದೆ, ಮಠದಲ್ಲಿ ಬೆಳೆದಿದ್ದು. ನನಗೆ ಅಲ್ಲಿ ಹಿಂದಿ ಇಷ್ಟು ಭಾಷೆಗಳಲ್ಲೆಲ್ಲ ಚೆನ್ನಾಗಿ ಬರ್ತದೆ. ಇಂಗ್ಲೀಷ್ ಭಾಷೆ ಆ್ಯಸ್ ಎ ಲ್ಯಾಂಗ್ವೇಜ್. ಬಟ್ ಇಂಗ್ಲೀಷಲ್ಲಿ ಇರುವಂಥ ವಿಜ್ಞಾನವಾಗಲಿ ಭೂಗೋಳವಾಗಲಿ ಇದರಲ್ಲೆಲ್ಲ ಹಿಂದೆ. ಯಾಕಂದರೆ ಗೊತ್ತಿದೆ ನನಗೆ ಹೇಳೋಕ್ಕೆ ಬರೋದಿಲ್ಲ. ಅದು ಹೇಳೋಕ್ಕೆ ಟೈಮ್ ಆಗ್ತದೆ. ಇಂಗ್ಲೀಷಲ್ಲಿ ಯೋಚನೆ ಮಾಡಿ ಏನು ಹೇಳ್ತಾರಪ್ಪ, ಅದಕ್ಕೆ ಗ್ರಾವಿಟಿ ಅನ್ನೋದು, ಗ್ರಾವಿಟಿ ಗುರುತ್ವಾಕರ್ಷಣೆ ಅಲ್ಲಿ ಪುಪ್ಪುಸ ಅಂತ ಇಲ್ಲಿ ಕಲ್ತು ಏನು ಪುಪ್ಪುಸ ಗೋರೆಗೆ ಗೊತ್ತಿದ್ದೇನೆ. ಆಮೇಲೆ ಒಂಥರ ಭಯ, ಒಂದು ಹೊಳಿತಾ ಇಲ್ಲ. ಹೊಳೆದ್ರೆ ಅದನ್ನು ಬರೆಯೋಷ್ಟರಲ್ಲಿ ಅಷ್ಟು ಟೈಮ್ ಇಲ್ಲ. ಇದರಲ್ಲಿ 9th ಪಾಪ ಮ್ಯಾಥ್ಸಲ್ಲಿ ಜೋರಿದ್ದೆ. ಅದರಲ್ಲೆಲ್ಲ ಪಾಸ್ ಮಾಡಿದೆ. ಲ್ಯಾಂಗ್ವೇಜಸ್ ಎಲ್ಲ ಪಾಸ್ ಮಾಡಿ ಸರಿ ನೋಡೋಣ, ಹಳ್ಳಿಯಿಂದ ಬಂದಿದ್ದಾನೆ, ಈ ವರ್ಷ ಮುಂದಾಕೋಣ, ಮುಂದಿನ ವರ್ಷ ನೋಡುವ ಅಂತ. ಮುಂದಿನ ವರ್ಷ ಅಂದರೆ 10th ಹಾಕಿದ್ರು. 10th ಇನ್ನೂ ಭಯಂಕರ ಕಷ್ಟವಾಗೋಯ್ತು ನನಗೆ. ಇನ್ನೂ ಹೆಚ್ಚಿನ ಪೋರ್ಷನ್ಸು ಇದು. ಆಮೇಲೆ ಅಲ್ಲಿ ಆಗಲಿಲ್ಲ. ಆ ವರ್ಷ ಎಕ್ಸಾಮಲ್ಲಿ ಭಾಳ ಒಂಥರ ಭಾಳ ದಯನೀಯವಾದಂಥ ಅಂಕಗಳನ್ನು ಪಡೆದು ಅವನು ನೀನು ಮತ್ತೊಂದು ವರ್ಷ ಇದರಲ್ಲಿ ಓದಬೇಕಾಗ್ತದೆ. ನನಗೂ ಭಯಂಕರ ಆಘಾತ ಅದು. ಆಘಾತ 5ನೇ ರ್ಯಾಂಕ್ ಒಳಗರು ಬರುವ ನಾನು ಈಗ ಇಲ್ಲಿ ಲಾಸ್ಟ್ರು ಆಗಿಬಿಟ್ಟಿದ್ದೆ. ನಾಪಾಸೆ ಮಾಡಿಬಿಟ್ರು ಇವರು. ಹೌದು, ನನಗೂ ಗೊತ್ತು, ನನಗೆ ಅದು ಹೌದು ನಾನು ಬರೆದಿಲ್ಲ, ಅದಕ್ಕೂ ಗೊತ್ತು. ಆದರೂ ಈ ದುಸ್ಥಿತಿ ಈ ಇಂಗ್ಲೀಷ್ ಭಾಷೆಯಿಂದ ಅಂತ. ಸೊ ಹಾಗಾಗಿ ಕಡೆಗೆ ಅದರ ಇಂಟ್ರೆಸ್ಟೇ ಹೋಗೋಯ್ತು. ಅಲ್ಲಿಂದ ಈ ನಾಟಕ ರಂಗಕ್ಕೆ ಸಿಕ್ಕಾಗ ಅದು ಅಲ್ಲಿ ನನಗೆ ಫಸ್ಟ್ ಅಲ್ಲಿಂದ ಏನಾದ್ರು ಜನ ಹೇಳೋರು, ಅನಂತ ನಾನು ಜಾರ್ಖಂಡ್ ಆ ಕಡೆ ಹೋಗ್ವೆ ಕಂಡು ಅಲ್ಲಪ್ಪ, ನೀನಿಗೆ ನಿಮ್ಮ ತಂದೆಯವರು ಅಲ್ಲಿ ಪಾಪ ಮಠದಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ಕಳಿಸಿದ್ದಾರೆ ಓದೋಕ್ಕೆ, ನೀನು ನಾಟಕ ಅಂತ ಈ ಥರ ನಾಪಾಸ್ ಬೇರೆ ಆಗಿಬಿಟ್ಟಿಂತ. ಸೊ ನಾನು ಯಾರಾದರೂ ಕಂಡ್ರೆ ಹಾಗೆ ಹೇಳೋರು, ನಾನು ಕ್ರಾಸ್ ಮಾಡ್ಕೊಂಡು ಆ ಕಡೆಯಿಂದ ಹೋಗ್ಬಿಡ್ವೆ. ಆಮೇಲೆ ಎಲ್ಲಿ ಎಷ್ಟು ತಲೆ ಎತ್ತನೇ ಇರಲಿಲ್ಲ ಎಲ್ಲರ ಮುಂದೆ, ಯಾಕಂದ್ರೆ ನಾಪಾಸ್ ಆಗಿದ್ದೀನಿ. ಈ ಥರ ಒಂಥರ ಕುಂದು ಹೋಗ್ಬಿಟ್ಟೆ. ಅದು ನಾಟಕ ರಂಗ ಪ್ರವೇಶ ಮಾಡಿದ ಮೇಲೆ ಒಂದೊಂದಾಗಿ ಮತ್ತೆ ಸ್ವಲ್ಪ ಆತ್ಮವಿಶ್ವಾಸ ಬಂತು. ಅಲ್ಲಿಂದ ಸಿನಿಮಾ ಆಗಿ ಬಂತು. ಹಾಗಾಗಿ ಸ್ವಲ್ಪ ಅಲ್ಲಿಯ ಕಲ್ಪನೆಯೇ ಇಲ್ಲ. ಸಿನಿಮಾಗಳನ್ನು ನೋಡಿದ್ದೆ. ಆದರೆ ಶಾಲೆಯಲ್ಲಿದ್ದಾಗ 2nd 10th ಅಲ್ಲಿ ಏನಾಯಿತು, ನಮ್ಮ ಪಕ್ಕದಲ್ಲೇ ಮೆಟ್ರೋ ಥಿಯೇಟ್ರ್ ಇತ್ತು, ಶಾಲೆ ಪಕ್ಕದಲ್ಲೇ. ಅಲ್ಲಿ ನಮ್ಮ ಚಿಕ್ಕಪ್ಪ ಆ್ಯಕ್ಚುಲಿ ಅದು ಕೂಡ ಕೋಇನ್ಸಿಡೆಂಟ್ಲಿ ವೆಸ್ಟ್ರಾಕ್ಸ್ ಕಂಪ್ನಿ ಅಂತ. ಆ ವೆಸ್ಟ್ರಾಕ್ಸ್ ಕಂಪ್ನಿ ಇಂಗ್ಲೀಷ್ ಕಂಪ್ನಿ. ಅವರು ಈ ಸಿನಿಮಾದ ಪ್ರಾಜೆಕ್ಟರ್ಸ್ ಅಂತಾರಲ್ಲ, ಆ ಪ್ರಾಜೆಕ್ಟರ್ಸ್ ಹಿಂದೆ ಈಗ ಅಲ್ಲಿಂದಲೇ ಸ್ಯಾಟಲೈಟಿಂದ ಬರ್ತದೆ. ಬಟ್ ಮೊದಲು ಪ್ರಾಜೆಕ್ಟರ್ಸ್ ಇತ್ತು. ಆ ಪ್ರಾಜೆಕ್ಟರ್ಸನ್ನು ಸಿನಿಮಾ ಥಿಯೇಟ್ರಲ್ಲಿ ಮೇಲ್ಗಡೆ ಒಂದು ವಿಂಡೋ ಇದ್ದು ಅಲ್ಲಿಂದ ಪ್ರೊಜೆಕ್ಷನ್ ಮಾಡುವ, ಆ ಪ್ರೊಜೆಕ್ಟರ್ ಮಾಡುವ ಒಂದು ಕಂಪ್ನಿ. ಅಲ್ಲಿ ನಮ್ಮ ಚಿಕ್ಕಪ್ಪ ಇದ್ದರು. ಇನ್ನು ಶಾಲೆಗೆ ಬಂದಾಗ ಒಂದೊಂದು ಸಲ ಬಾ ಇಲ್ಲಿ ಅಂತ ಅಂದರು. ಸೊ ಅವರನ್ನು ನೋಡೋಕೆ ಒಂದು ಸಲ ಹೋದಾಗ ಅಲ್ಲಿ ಕೆಳಗಡೆ ಮೆಟ್ರೋ ಥಿಯೇಟರು ಹೋಗ್ತಿದ್ದೆ. ಲಿಫ್ಟ್ ಕೆಟ್ಟಿದೆ ಅಂದರು. ಹತ್ತುವಾಗ ಸದ್ದು ಬಂತು, ನೋಡಿದ್ರೆ ಥಿಯೇಟ್ರ್ ಮೆಟ್ರೋ. ಅಲ್ಲಿ ಬಾಗಿಲು ಓಪನ್ ಇತ್ತು ಫಸ್ಟು. ಅಲ್ಲಿ ನೋಡಿದರೆ ಒಂದು ಹಿಂಬದಿ ಇದ್ದ ಒಂಥರ ಬ್ಯಾಕ್ ಸ್ಟಾಲ್. ಹೋಗಿ ಇಣಕಿ ನೋಡಿದ್ರೆ ಸಿನಿಮಾ ನೋಡಿದ್ರೆ ಇಂಗ್ಲೀಷ್ ಫಿಲ್ಮ್ ಬರ್ತಾಯಿದೆ. ಚಿಕ್ಕಪ್ಪನ ನೋಡೋಕೆ ಹೋಗೋದು ಇಲ್ಲಿ ಬರ್ಬೋದು ನಾನು ಅಂತ. ಯಾವುದು ಸೆಕೆಂಡ್ ಇಯರ್ ನೋಡಿ ರಿಪೀಟ್. ಗೊತ್ತಿದೆ ನನಗೆ, ನಾನು ಕಲಿಬೇಕು ಇಂಗ್ಲೀಷನ್ನು. ಅವೆಲ್ಲ ನನಗೆ ಗೊತ್ತಿದೆ. ನಮಗೆಲ್ಲ ಹೊನ್ನಾವರದಲ್ಲೇ ಫಿಸಿಕ್ಸ್ ಎಲ್ಲ ಚೆನ್ನಾಗೇ ಕಲ್ತಿದ್ರು 8ನೇ ಕ್ಲಾಸಲ್ಲೇ. ಇಂಗ್ಲೀಷ್ನಲ್ಲಿ ಹೇಳಬಾರ್ದು, ಇಂಗ್ಲೀಷ್ ಕಲಿಬೇಕು ಅಂತ ಇಂಗ್ಲೀಷನ್ನು ನಮ್ಮ ಆಶ್ರಮದ ಗುರುಗಳೇ ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಇಂಗ್ಲೀಷ್ ಪುಸ್ತಕಗಳನ್ನು ಓದೋದು ನಾನು. ಸುಮಾರು 50 ಪುಸ್ತಕಗಳನ್ನು ಬರೆದಿದ್ದಾರೆ. ಎಲ್ಲ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದೇ. ಅದರ ಕೆಲವು ಕಡೆ ಅವಳು ಶಾರ್ಟ್ ಸ್ಟೋರೀಸು, ನಮ್ಮ ಆ ಥರ ಎಲ್ಲ ಬೇರೆ ಬೇರೆ ರೀತಿಯ ಅದನ್ನು ಓದಿಕೊಂಡು ಇಂಗ್ಲೀಷ್ ಪಕ್ಕಾ ಮಾಡಿಕೊಂಡೆ. ಅಂಥದ್ರಲ್ಲಿ ಇದು ಸಿಕ್ತು. ಸೊ ಶಾಲೆಯಲ್ಲಿ 2nd 10th ಅಲ್ಲ, ಹೇಗೂ
ಹಜೇರಿ ಫಸ್ಟ್ ಪೀರಿಯಡಲ್ಲಿ ತೊಗೋತಿದ್ರು, ತೊಗೊಂಡ್ಮೇಲೆ ಎಸ್ ಸರ್ ಅಂತ ಹೇಳೋದು. ಆಮೇಲೆ ಸ್ಕೂಲಿಂದ ಜಾರ್ಕೊಂಡು ಗೇಟಿಂದ ತಪ್ಪಿಸ್ಕೊಂಡು ಥಿಯೇಟ್ರಿಗೆ ಹೋಗೋದು, ಚಿಕ್ಕಪ್ಪ ನೋಡೋಕೆ ಹೋಗ್ತೀನಿ ಅಂತ ವಾಚ್ಮನಿಗೆ ಹೇಳೋದು. ಮೇಲೆ ಹೋಗ್ತಾ ಅವ್ರ 4th ಫ್ಲೋರು, ನಮ್ಮದು ಮೆಸ್ನೈನ್ ಫ್ಲೋರಿಗೆ ಹೋಗಿ ಯಾರೂ ಇಲ್ಲ ಅಂತ ನೋಡಿ ಸ್ವಲ್ಪ ಕಾಲು ಮಾಡಿ ಯಾರೂ ಇಲ್ಲ ಅನ್ನೋಕ್ಕೆ ಬಾಗಿಲು ನೋಡೋಕೆ ಹೋಗೋದು. ಇಂಗ್ಲೀಷ್ ಫಿಲ್ಮ್ ನೋಡೋದು, ಅದೊಂದು ಚಟ ಆಗೋದು. ಒಂದೇ ಫಿಲ್ಮು ಇಡೀ ದಿವಸ ನೋಡೋದು. ಬಟ್ ಅದನ್ನೇ 1 ಶೋ 2 ಶೋ ಅಲ್ಲೂ ಸ್ವಲ್ಪ ಇಂಗ್ಲೀಷ್ ಕಲಿತೆ. ಚಿತ್ರರಂಗ ಹಿಂಗೆ ಕಾಣ್ತಿದ್ದೆ ಅಂತ ಆ ರೀತಿ ಆಗಿತ್ತು. ಅದಾಗಿ ಕರೆ ಜಾರ್ಕೊಂಡೆ. ಒಂದು ದಿವಸ ನಮ್ಮ ಶಾಲೆ ಹೆಡ್ ಮಾಸ್ಟ್ರೆ ಇವು ನನ್ನ ಯಾರನ್ನು ಕಳಿಸಿ ನನ್ನನ್ನು ಹಿಡಿದು ಹಾಕಿದ್ದೆ, ನನ್ನನ್ನು ಶೇಮ್ ಮಾಡಿದರು. ಇಲ್ಲ ಹಾಗೆಲ್ಲ ಮಾಡಬೇಡ, ಓದು ಅಂತ ಹೇಳಿ, ಇನ್ಮೇಲೆ ಹೋಗಬೇಡ ಇಲ್ಲ ನನ್ನಿಂದ ಪ್ರಾಮಿಸ್ ತೊಗೊಂಡು 10th ಆಯಿತು, SSC ಆಯಿತು. ನಂತರ ಇಲ್ಲಿ ಯಾವ ಲೈನಿಗೆ ಹೋಗೋದು ನನಗೆ ಗೊತ್ತಿಲ್ಲ. ಸೊ ಆರ್ಟ್ಸಿಗೆ ಹೋಗೋದು, ಆರ್ಟ್ಸಿಗೆ ಟ್ರೈ ಮಾಡಿ ನನಗೆ ಆಗಲಿಲ್ಲ. ಸೈನ್ಸಿಗಂತೂ ಅಲ್ಲಂತೂ ಮೊದಲು ಜಿರಳೆ ಕೊಟ್ಟರು, ಆಮೇಲೆ ಒಂದು ಅರ್ತ್ ವರ್ಮ್ ಕೊಟ್ಟರು, ಆಮೇಲೆ ಈ ಥರ ಕಪ್ಪೆ ಕೊಟ್ಟು ನನಗೆ ಡಿಸೆಕ್ಟ್ ನೋಡಿ. ನನ್ನ ಕೈಯಲ್ಲಿ ಇಲ್ಲಿ ಮಠ ಆಶ್ರಮದಲ್ಲಿ ಬೆಳೆದವು ನಾನು, ಅದ್ರಲ್ಲಿ ನಾವು ತಿನ್ನೋದೇ ಇಲ್ಲ. ನಾನು ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಿನ್ನೋನಲ್ಲ. ಆಗ ಇದು ನನಗೆ ಆಗಲ್ಲ ಅಂತ. ಹಾಗಾದ್ರೆ ನೀನು ಕಾಮರ್ಸಿಗೆ ನಿನಗಿದು ಹೇಳಿದ್ದಲ್ಲ ಅಂತ ಹಾಗೆ ಆಗಿತ್ತು. ಅಷ್ಟರಲ್ಲಿ ನಾನು ಸರಿ ಅಂತ ಕಾಮರ್ಸ್ ಕಾಲೇಜ್ ಜಾಯ್ನ್ ಮಾಡ್ತಿದ್ದಾಗೆ, ನೀನು ಮಾರ್ನಿಂಗ್ ಕಾಲೇಜ್ ಜಾಯ್ನ್ ಮಾಡು, ಎಲ್ಲಾದರೂ ಕೆಲಸ ಹಿಡಿ ಅನ್ನೋದು. ಸೊ ನಮ್ಮ ಕಾಲೇಜಲ್ಲಿ ಆವಾಗ ವೆಕೇಷನ್ ಜಾಬ್ಸ್ ಅಂತ ಸಿಗೋದು, ಕಾಲೇಜ್ ಮೂಲಕ ವೆಕೇಷನ್ ಜಾಬು ಸಿಕ್ತು. ಅದು ಸ್ವಲ್ಪ ದುಡ್ಡು ಕೈಗೆ ಬರೋದು ಶುರು ಆಯಿತು. ಇಲ್ಲಾಂದರೆ ತಂದೆಯವರು ಕಳಿಸ್ಬೇಕು, ನಾವು ಸ್ವಲ್ಪ ಕಷ್ಟದಲ್ಲೇ ಇದ್ದಿದ್ದು ಆವಾಗ. ಅಷ್ಟರಲ್ಲಿ ನನ್ನ ತಮ್ಮನ್ನು ಕಳಿಸಿದ್ರು ಮುಂಬೈಗೆ. ನಾವಿಬ್ಬರು ಆ ದುಡ್ಡಿನಲ್ಲೇ ನೋಡ್ಕೋಬೇಕು ನಮ್ಮಿಬ್ಬರನ್ನು. ಈ ಕೆಲಸ ಸಿಕ್ಕಿದ ಮೇಲೆ ಸ್ವಲ್ಪ ಕೈಯಲ್ಲಿ ದುಡ್ಡು ಆಡೋಕ್ಕೆ ಶುರು ಆಯಿತು. ಅದು ಏನಿಲ್ಲ, ತಿಂಗಳಿಗೆ 600 ರೂಪಾಯಿ, ನಾನು ದಿವ್ಸಕ್ಕೆ 20.